ಚಿಕ್ಕಮಂಗ್ಳೂರು. ಇಲ್ಲಿಂದ ಡೈರೆಕ್ಟ್ ನಾವು ಹೋಗ್ತಿರೋದು ಚಿಕ್ಕಮಂಗ್ಳೂರಿಗೆ. ಚಾರ್ಮಾಡಿ ಪಾರ್ಟಿಗೆ ಆಲ್ರೆಡಿ ನೋಡಿರ್ತಾರಲ್ಲ, ಅದ್ರದ್ದು ಕಂಟಿನ್ಯೂ ಇದೇ ಪಾರ್ಟ್ ಸ್ಟಾರ್ಟ್ ಆಗ್ತದೆ. ಇಲ್ಲಿಂದಾನೆ ಮಾತಾಡೋಕೆ ಆಗ್ತಿಲ್ಲ, ಅಷ್ಟು ಮಳೆ ಬರ್ತಿದೆ. ಮಾತು ಇವತ್ತಿನ ರೈಡನ್ನು ಮಿಸ್ ಮಾಡೋದು ತುಂಬ ಮಿಸ್ ಮಾಡ್ಕೊಂಡ್ಬಿಡ್ತಿದೆ ಲೈಫಲ್ಲಿ. RX100 ಆಕ್ಸಿಡೆಂಟ್ ಆಗಿದೆ, ಸೈಡ್ ಫುಲ್ ಬೆಂಡ್. ನಾನು ಕೀ ಮಿಸ್ ಮಾಡ್ಕೊಂಡೆ. ಯಾರು ಕೂಡ ಈ ಟೈಮಿಗೆ ಬರಬೇಡಿ. ಈ ತರ ಮಳೆ ಆದ್ರೆ ಎಲ್ಲಿ ಹೋಗೋದಪ್ಪ. ಏನ್ ಟ್ರಾಫಿಕ್ ಅಂದ್ರೆ ಸಾಕಾಯ್ತು ಮಳೆ ನೋಡಿ. ಗಾಡಿಗಳು ಪಾಪ ಬ್ರದರ್ಸ್ ಹೇಳ್ತಾ ಇದ್ರೆ ದಾವಣಗೆರೆ ಹೋಗ್ಬೇಕಂತೆ, ಅಲ್ಲಿ ಹೋದ್ರೆ ಫುಲ್ ಟ್ರಾಫಿಕ್ ಅಂತ, ಏನು ಕಾಣ್ತಿಲ್ಲ ಅಂತ. ಊಟಿಗೆ ಹೋಗಿದ್ವಲ್ಲ, ಊಟಿಯಲ್ಲಿ ಕೂಡ ಈ ತರ ಆಗಿಲ್ಲ ಬ್ರೋ, ಆ ತರ ಆಗ್ತಿದೆ ಈಗ. ಇಲ್ಲಿ ನೋಡಿ ಕಾಣ್ತಿದೆ ನಿಮ್ಗೆ ಐಸ್ ಈಗ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಅನ್ಕೊಂಡಿದ್ದೀನಿ. ಯಾರಾದರೂ ಹೊಸ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂಚೆಯಿಂದ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋದಲ್ಲಿ ಏನೋ ಮಿಸ್ಟೇಕ್ಸ್ ಇದೆ, ವಿಡಿಯೋ ಇಷ್ಟ ಆಗುತ್ತೆ ಕಮೆಂಟ್ ಹಾಕಿ. ಪಾರ್ಟ್ 2 ವಿಡಿಯೋ ಸ್ಟಾರ್ಟ್ ಆಗ್ತಿದೆ ಇಲ್ಲಿಂದಾನೆ. ಆಲ್ರೆಡಿ ಬಂದಿದ್ದೀವಿ. ಯಾವುದೋ ಅತ್ತೆಗಿರಿ ಎಂತ ಬರೋದು? ಅತ್ತೆಗಿರಿ. ಅಯ್ಯೋ ಜೂಮ್ ಆಗ್ತಿಲ್ಲ, ಫುಲ್ ಮಳೆ ಬರ್ತಿದಲ್ಲ, ಫುಲ್ ಒದ್ದೆ ಆಗಿದೆ ಐಫೋನ್, ಅದಕ್ಕೆ ಜೂಮ್ ಕೂಡ ಆಗ್ತಿಲ್ಲ. ಅಲ್ಲಿ ಬೋರ್ಡ್ ಉಂಟು, ಅದು ಅತ್ತೆಗಿರಿ ಅಂತ ಯಾವುದೋ ಒಂದು ಬೋರ್ಡ್ ಇದೆ. ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾರ್ಟ್ 2 ವಿಡಿಯೋ ಇದು ಚಿಕ್ಕಮಂಗ್ಳೂರು. ಇಲ್ಲಿಂದ ಡೈರೆಕ್ಟ್ ನಾವು ಹೋಗ್ತಿರೋದು ಚಿಕ್ಕಮಂಗ್ಳೂರಿಗೆ. ಚಾರ್ಮಾಡಿ ಪಾರ್ಟಿಗೆ ಆಲ್ರೆಡಿ ನೋಡಿರ್ತಾರಲ್ಲ, ಅದ್ರದ್ದು ಕಂಟಿನ್ಯೂ ಇದೇ ಪಾರ್ಟ್ ಸ್ಟಾರ್ಟ್ ಆಗ್ತದೆ. ಇಲ್ಲಿಂದಾನೆ ಮಾತಾಡೋಕೆ ಆಗ್ತಿಲ್ಲ, ಅಷ್ಟು ಮಳೆ ಬರ್ತಿದೆ. ಆದ್ರೆ ಏನು ಮಾಡೋದು? ಈಗ ನೋಡಿ ಹೆಂಗಿದೆ ಅಂತ. ಇದನ್ನು ಕೂಡ ವಿಡಿಯೋ ಮಾಡಬೇಕು, ಯಾಕಂದರೆ ಇನ್ನೊಂದು ಸಾರಿ ನೋಡೋಕೆ ಅನಿಸುತ್ತೆ, ಈ ಥರ ಹೋದಲ್ಲಿ ಕೂಡ ನಾವು ವಿಡಿಯೋ ಮಾಡಿದ್ದೀವಲ್ಲ ಅಂತ ಮಳೆ ಬರುವಾಗ. ನೋಡಿ ಈಗ ಮಳೆ ನಿಂತು, ಮಳೆ ಇತ್ತು ಇಷ್ಟೋ ತನಕ, ಈಗ ಮಳೆ ಇಲ್ಲ. ಹೋಗೋಣ, ರೈಟ್ ಸ್ಟಾರ್ಟ್ ಬ್ರೋ. 2 ಸಾರಿ ಆಯಿತು ವಿಡಿಯೋ ಮಾಡ್ಲಿಕ್ಕತ್ತು. ಇದು ಐಫೋನ್ ಇದೇನೋ ಗೊತ್ತಿಲ್ಲ, ವಾಟರ್ ಪ್ರೂಫ್ ಅಂತ ಹೇಳ್ತಾರೆ, ಸ್ಟ್ರಕ್ ಆಗ್ತಾ ಇದೆ. ಎಂತ ಮಾಡೋದು ಈ ಥರ ಆದರೆ? ಕಂಟಿನ್ಯೂ ಕ್ಲಿಕ್ ಮಾಡ್ತಾ ಇದ್ದೀನಿ, ವೀಡಿಯೋ ಕಂಟಿನ್ಯೂ ಡಿಲೀಟ್ ಆಗ್ತಾ ಇದೆ, ಏನಂತ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಸಾರಿ ಶುರು ಮಾಡಿದ್ದೀನಿ ವೀಡಿಯೋ. ಇಲ್ಲಿಂದ ಹೋಗೋಣ, ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ. ಟೈಮ್ ಎಷ್ಟೈತೆ ನೋಡಿ, ಓಪನ್ ಮಾಡಿ ಟೈಮ್ ತೋರಿಸೋಣ. ಅದಕ್ಕಿಂತ ಹಿಂದೆ ನೇಚರ್ ನೋಡಿ ಚೆನ್ನಾಗಿದೆ ಅಲ್ಲ. 9 ಚಾರ್ಜ್ ಮಾಡಿದ್ದು ನೆಕ್ಸ್ಟ್ ಲೆವೆಲ್ ಇತ್ತು. ಇಲ್ಲಿಂದ ಶುರು ಆಗುತ್ತೆ ನಮಗೆ ಚಿಕ್ಕಮಗಳೂರು. ಇಲ್ಲಿಂದ 45-50 ಕಿಲೋಮೀಟರ್ ಇರ್ಬೋದು ಅಷ್ಟೇ, 50 ಕಿಲೋಮೀಟರ್ ಇರ್ಬೋದು. ಹೊರಡೋಣ, ಟೈಮ್ ಆಗುತ್ತೆ. ಓಕೆ ತೋರಿಸಿ, ಟೈಮ್ ತೋರಿಸಿ. 9:50, 10 ಗಂಟೆ ಆಗಲೇ ಬಂದಿದೆ. ಪರವಾಗಿಲ್ಲ, ಇನ್ನೂ 1 ಗಂಟೆ ಟೈಮಿಂಗ್ ಇದೆ, ಹೋಗೋಣ. ದೇವರ ಮನೆ ಆ ಕಡೆಯಿಂದಲ್ಲ ಹೋಗ್ಲಿಕ್ಕೆ? ಅಲ್ಲಿ ಬೋರ್ಡ್ ಇತ್ತಲ್ಲ, ನೋಡ್ಲಿಲ್ವಾ? ಅಲ್ಲಿ ಬೋರ್ಡ್ ಇತ್ತಲ್ಲ, ಅಲ್ಲೇ ಮೇಲೆ. ಬಾತ್ರೂಮು ಬಂದಿದೆ. ಫೋನ್ ತೆಗೆದು ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ಪ್ಲೇಸಸ್ ಒಳ್ಳೆ ಸಿಗ್ತಾ ಇತ್ತು, ಆದರೆ ವೀಡಿಯೋ ಮಾಡೋಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ಮಳೆ ನೋಡಿ ಈ ಥರ ಇದ್ರೆ ಹೆಂಗೆ ನೋಡೋದು? ಕಾಣ್ತಿದೆಯಾ? ಫುಲ್ ಮಳೆ ಇದೆ, ಒದ್ದೆ ಕೆಳಗಡೆ ಬಟ್ಟೆ ಹೊರಡೆ ಕೂಡ ನೀರು ಹೋಗ್ತಾ ಇದೆ. ಜಸ್ಟ್ ಈಗ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ನಿಂತ್ಕೊಂಡ್ವಿ. ಇಲ್ಲಿಂದ ಒಂದು 30-35 ಕಿಲೋಮೀಟರ್ ಇರ್ಬೋದು ಚಿಕ್ಕಮಂಗ್ಳೂರು. ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗ್ತಿದೆ. ಜಾಲಿ ಗೊಬ್ಬೆ ಹೊಡ್ಕೊಂಡೆಲ್ಲ ಬರ್ತಾ ಇದ್ದೀವಿ ರೋಡಲ್ಲಿ. ಎಲ್ಲರೂ ಹೋಗ್ತಾ ಇರೋರೆಲ್ಲ ಜಾಲಿ ಫುಲ್ ಗೊಬ್ಬೆ ಹೊಡ್ ಚೀಲ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಒತ್ತರಸೆ ಸೈಕ್ ಆಗ್ತಿದೆ ಮಾತ್ರ. ರೈಡನ್ನು ಮಿಸ್ ಮಾಡಿಬಿಟ್ಟು ತುಂಬ ಮಿಸ್ ಮಾಡ್ಕೊಂಡ್ಬಿಡ್ತಿದೆ ಲೈಫಲ್ಲಿ. ಬ್ರೇಕ್ಫಾಸ್ಟ್ ಏನು ತೊಗೊಳ್ತೀವಿ ಅದನ್ನು ನೋಡಿ ಮತ್ತೆ ಮೊಬೈಲ್ ಚಾರ್ಜ್ ಇಡ್ತೀನಿ. ಜಾಕೆಟ್ ಎಲ್ಲ ತೆಗೆದಿದ್ದೀನಿ, ಅಲ್ಲಿ ಇಟ್ಟಿದ್ದೀನಿ. ಬನ್ನಿ ತೋರಿಸ್ತೀನಿ, ಹೋಗೋಣ. ಇಲ್ಲಿಂದ ಫೋನ್ ಇಲ್ಲೇ ಬಂದ್ ಮಾಡ್ತೀನಿ, ಇಲ್ಲ ಮತ್ತೆ ಸ್ಟಕ್ ಆಗ್ಲಿಕ್ಕೆ ಆಗ್ತದೆ. ಮತ್ತು ಇನ್ನೊಂದು ಐಫೋನ್ ವಾಟರ್ ಪ್ರೂಫ್, ಹೌದು, ಅದು ಸ್ಟಕ್ ಆಗ್ತದೆ. ನೀರೇನಾದ್ರೂ ಮೇಲೆ ಒಂದು 2-3 ಡ್ರಾಪ್ ಸ್ಕ್ರೀನ್ ಮೇಲೆ ಬಿದ್ದರೆ ಮೊಬೈಲ್ ವರ್ಕ್ ಆಗಲ್ಲ. ಹೇಳಿ ಸರ್. ಏನೋ ಹೇಳ್ತಿರ್ತಾನೆ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸಾಕು, ಬಾಯಿ ಸುಮ್ಮನೆ ಆಗ್ತದೆ, ಏನಂತ ಗೊತ್ತಿಲ್ಲ. ಇಲ್ಲಾದ್ರೂ ನೆಮ್ಮದಿಯಾಗಿ ಎದುರ್ತಾರೆ ಬರೋ ಹತ್ರ ಬಿಡಿ. ಹೇಳಿ, ಏನು ಹೇಳ್ತಿದ್ದಾರೆ? ಹೇಳ್ತಿದ್ದಾರೆ ಮಂಗಳೂರಲ್ಲಂತೂ ಇರುವಾಗ ನೆಮ್ಮದಿಯಾಗಿ ಇರಕ್ಕೆ ಬಿಡ. ಇವನು ಮಂಗಳೂರಲ್ಲಿದ್ದಾಗ ನಂಗೆ ಸಿಗೋದೇ ಇಲ್ಲ, ಸುಮ್ಮನೆ ಹೇಳ್ತಾನೆ. ಯಾವಾಗಾದರೂ ತಿಂಗಳು ಒಂಬಂದು ಮಾತಾಡ್ತಾನೆ, ಇಲ್ಲಾಂದರೆ ಸುದ್ದಿ ಇರಲ್ಲ ಇವಂದು. ನೋಡಿ 2 ಸಿಂಹಗಳು ನಿಂತ್ಕೊಂಡಿದ್ದಾವೆ. ಈ ಕಡೆ 2 ಸಿಂಹಗಳು, ಈ ಕಡೆ ಒಂದು ಹುಲಿ. ಬ್ರೋ, ಹುಲಿ ಏನಂತ ಹೆಸರಿಟ್ಟಿದ್ದಾರೆ ನಿಮ್ಮ ಗಾಡಿಗೆ? ಎಂತ ಹುಲಿ? ಹುಲಿ ಅಂತ ಕರಿ ಇಲಿ ಇದ್ದಂಗಿದೆ ಮುಖ ನೋಡಿ. ಪರವಾಗಿಲ್ಲ, ನಮ್ಮನ್ನು ಕರ್ಕೊಂಬಂದಿದೆ ಗಾಡಿ. ಎಲ್ಲ ಗಾಡಿಗಳು ಹುಲಿನೇ ಇಟ್ಕೊಂಡಂಗೆ ಇರ್ತವೆ, ಮೇಂಟೈನ್ ಮಾಡಿದಂಗೆ. ಬ್ರೋ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ, ಬನ್ನಿ, ಟೈಮ್ ಆಗ್ತದೆ, ಬನ್ನಿ, ಕಮಾನ್ ಬ್ರೋ. ನಾನು ಹಿಂಗೆ ಇದ್ದೀನಿ ಇದ್ರ ಮೇಲೆ, ಒಳ್ಳೆ ನಮ್ಮದು ಬ್ರೂಸ್ಲಿ ಥರ ಪ್ಯಾಂಟ್ ಹಾಕೊಂಡು ಬ್ಲ್ಯಾಕ್. ಹ್ಯಾಂಡ್ ವಾಶ್ ಅಂತ ಅಲ್ಲಿ ಓಪನ್ ಮಾಡ್ತಾವೆ ನೋಡಿ, ಸೀಕ್ರೆಟ್ ರೂಮ್ ಅವ್ರದ್ದು. ಪಾಪ ಎಲ್ಲೋ ಹೋದ, ಕೈ ತೊಳಿತಾನೆ ನೋಡಿ, ಅಲ್ಲಿ ಹೋಗಿ ಕಾಣ್ತಿದ್ದಾನ, ಏನೇನೋ ಮಾಡ್ತಾನೆ. ಬ್ರೋ ಅಲ್ಲಿ ಸೀಕ್ರೆಟ್ ರೂಮಲ್ಲಿ ಹೋಗಿ, ಅಲ್ಲಿ ಸೀಕ್ರೆಟ್ ರೂಮ್ ಅಂತ ಇರ್ತೊಬ್ರು, ಹೋಗಿ ಕೈ ಹಾಕೋಲ್ಲ ಸೀದಾ. ಕಾಮನ್ ಸೆನ್ಸ್ ಇಲ್ಲ. ಅನ್ಎಜುಕೇಟೆಡ್ ಪ್ರೂಫ್. ಅಲ್ಲ ಸಿಂಕ್ ಅಂತ ಎಲ್ಲ ಹೋಗಿದ್ದಾನೆ ಇದರಿಂದ, ಅದು ಇದಕ್ಕೆ ಅಡಿಗೆ ರೂಮಿಗೆ. ಪುಣ್ಯಗೆ ಅಕ್ಕ ಸಮಾಧಾನ ಆಗಿದ್ದಾರೆ, ಇಲ್ಲ ಹೊಡಿತಿದ್ರಿ ನಿಂಗೆ. ಏನ್ ಮಾಡೋದು, ಕೆಲವು ಟೈಮಲ್ಲಿ ಆಗ್ತದೆ ಬ್ರೋ. ಏನು ಬಡವರು ಗೊತ್ತಿಲ್ಲ ಹೋಗ್ಬೇಕು. ಯಾವುದು ರೊಟ್ಟಿ ಅಲ್ಲ ಬ್ರೋ? ಅಕ್ಕಿ ರೊಟ್ಟಿ. ಓಕೆ, ನಂದು ಪೂರಿ.
RX-100 ಆಕ್ಸಿಡೆಂಟ್ ಆಗಿದೆ ಪಾಪ, ಬಿದ್ದಿದ್ದಾರಂತೆ ಫುಲ್. ಇದೊಂದು ಎರಡನೇದು ನೋಡಿ, ಮುಂದೆ ಒಡೆದೋಗಿದೆ ಎಲ್ಲ, ಸೈಡ್ ಫುಲ್ ಬೆಂಡ್. ಅಲ್ಲಿ ಬಿದ್ದದಂತೆ, ಅಲ್ಲಿ ಕ್ರಾಸಲ್ಲಿ ಏನೋ ಬಿದ್ದದಂತೆ ಪಾಪ. ಹೋಗಿ ಬೆಳಗ್ಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾರೆ ನೋಡಿ, ದೇವ್ರದೆಲ್ಲ ಇಲ್ಲೇ ಇದೆ. ಮತ್ತು ನಿಂಬೆನೆಲ್ಲ ಕಟ್ಟಿದ್ದಾರೆ, ಆದರೂ ಆಕ್ಸಿಡೆಂಟ್ ಆಗಿದೆ. ಇಷ್ಟೊತ್ತಾಗಿದೆ ಅಂತಲ್ಲ ಬ್ರೋ, ಇದಕ್ಕೆ ಮಾತ್ರ ಡ್ಯಾಮೇಜ್ ಆಗಿದೆ, ಇದಕ್ಕೆ ಮಾತ್ರ. ನೋಡಿ ನಾವು ಹೋಗೋಣ, ತಿಂಡೆಲ್ಲ ಆಯಿತು. ಬಿಸಿಲು ಬಿತ್ತು ನೋಡಿ, ಈಗ ಸೂರ್ಯ ಮೇಲೆ ಬಂದಿದೆ, ಕಾಣ್ತಿಲ್ಲ. ಹೊರಡೋಣ. ಜರ್ನಿ ಇದೆ, 44 ಕಿಲೋಮೀಟರ್. ಮಳೆ ಎಂತ ಕೂಡ ಇಲ್ಲ, ಇಲ್ಲೆಲ್ಲ ಫುಲ್ ಡ್ರೈ ನೋಡಿ, ಎಲ್ಲ ಇದಿದೆ, ಅಂದರೆ ಮಳೆ ಆಗಲಿಲ್ಲ ಇಲ್ಲಿ. ಜಾಕೆಟ್ ಹಾಕೊಂಡು ಹೋಗ್ತೀವಿ, ಮಳೆಗಳೇ ಬಂದರೆ ಒಂದು ಜಸ್ಟ್ ಸೇಫ್ಟಿಗೋಸ್ಕರ. ನೋಡೋಣ ಮುಂದೆ ಹೋಗ್ತಾ ಏನಾಗ್ತದೆ ಅಂತ. ಮತ್ತು ಕ್ಲೈಮೇಟ್ ಮಾತ್ರ ಇದೆ ನೋಡಿ, ಮಳೆ ಬರೋ ಥರ ಕ್ಲೈಮೇಟ್ ಅಂತ ಉಂಟು. ಇನ್ನೊಂದು 1.5 hour ಅನ್ನೋಷ್ಟರಲ್ಲಿ ಹೋಗೋಣ, ನೋಡೋಣ ಯಾವ ಥರ ಇರ್ತದಂತ ಕ್ಲೈಮೇಟ್. ಈ ಥರ ಇದ್ದರೆ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಮಳೆಗಿಳೆ ಬರ್ತಾಯಿದ್ರೆ ಕಷ್ಟ. ಬೆಳಗ್ಗೆ ಬಂದವಲ್ಲ ನಾವು ಚಾರ್ಮಾಡಿ ಘಾಟಿಂದ, ಆ ಥರ ಆಗ್ಬಾರ್ದು ಅಷ್ಟೇ. ಹೌ ಟು ಎಕ್ಸ್ಪೀರಿಯನ್ಸ್ ಪ್ಲೀಸ್ ಟೆಲ್ ಮಿ. ನಾನು ಕೀ ಮಿಸ್ ಮಾಡ್ಕೊಂಡೆ. ನಿಂತಲೇ ಕೀ ಮಿಸ್ ಮಾಡ್ಕೊಳ್ಳೋಂಥ ಮಹಾನ್ ವ್ಯಕ್ತಿ ಇವರೇ ಬ್ರೋ. ಮಿಸ್ ಮಾಡ್ಕೊಂಡ್ರೆ ಇಲ್ಲ ಬಿತ್ತ ನೋಡಿ ಅದು. ಅಲ್ಲ, ನೀವು ಕಳ್ಕೊಂಡ್ರೆ ಪರವಾಗಿಲ್ಲ ಬ್ರೋ, ಕೀ ಕಳ್ಕೊಬಾರ್ದು. ಹಾಂ, ನೀವು ಪರವಾಗಿಲ್ಲ, ನೀವು ಹೋದ್ರೂ ಪರವಾಗಿಲ್ಲ, ಏನಾದರೂ ಮಾಡಿ ನಡ್ಕೊಂಡಾದ್ರೂ ಬನ್ನಿ ನೀವು. ಬೇಕಾದರೆ ಗಾಡಿ ಕೀ ಕೊಡಿ, ನಾನು ಹೋಗ್ತೀನಿ. ಬೇಕಾದ್ರೆ ಕ್ಲೀನಾಗಿ ತೊಳ್ಕೊಂಬಂದಿರೋದು ಎಲ್ಲ ಗಾಡಿ ಇದಕ್ಕೀಗ. ಕಲೆ ನೋಡಿ ಅಲ್ಲ ನಾವು ಮಂಗಳೂರಿಂದ ಬಂದದ್ದು. ಇಲ್ಲಿ ಅಣ್ಣ ಅದನ್ನೇ ಹೇಳ್ತಿರೋದ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಮುಖ ನೋಡಿ ಹೆಂಗಿದೆ, ಟೊಮೆಟೊ ಹಣ್ಣು ಬ್ರೋ. ನಾನೇ ಚಾರ್ಮಾಡಿ ಘಾಟ್ ಬೆಳಗ್ಗೆ ಹೆಂಗಿತ್ತು? ಚೆನ್ನಾಗಿತ್ತು. ಮುಂದೆ ಸಹ ಚೆನ್ನಾಗಿರುತ್ತೆ. ಮಳೆಗಾಲ ಇರ್ಲಾರ್ದಾಗ ಯಾವಾಗಲೂ ಚೆನ್ನಾಗಿರುತ್ತೆ. ನಿಮ್ಮಂಥವ್ರು ಬರೋದಿದ್ರೆ ಯಾವಾಗಲೂ ಚೆನ್ನಾಗಿರುತ್ತೆ. ನಿಮ್ಮನ್ನ ಎಲ್ಲಿ ಹೇಳಿ ಬ್ರೋ? ನಿಮ್ಮಂಥವ್ರು ಪ್ಲಾಸ್ಟಿಕ್ ಕಡ್ಡಿ ಹಾಕೋದ್ರಿಂದ ಹಾಳಾಗ್ತಿರೋದು. ಪ್ಲಾಸ್ಟಿಕ್ ಕಡ್ಡಿನ? ಯಾರ್ದು ಕಡ್ಡಿ ಬ್ರೋ? ಕಡ್ಡಿ ಅದೇ ಯಾವ ಕಡ್ಡಿ? ಕಡ್ಡಿ ಕಸ ಕಡ್ಡಿನ? ಏನು ಮಾತಾಡ್ತಾ, ನಾವು ತಲೆಗಿಲಿ ಕಟ್ಟಿದೆ ಅಂತ ನಿಮಗೆ. ಕಸ ಕಡ್ಡಿ ಪ್ಲಾಸ್ಟಿಕ್ ಬಾಟಲ್. ಹಾಂ, ಪ್ಲಾಸ್ಟಿಕ್ನ ಬಿಸಾಡಬೇಡಿ ಅಂತ ಹೇಳಬೇಕು. ಹ್ಞೂ ಬ್ರೋ, ಅದನ್ನ ಈ ಥರ ಇರೋದು ನಿಮ್ಗೆ ಅರ್ಥ ಆಗಲ್ಲ ಬ್ರೋ. ನಾನು ಬರೋದೇ ಇಲ್ಲಿ 1 ವರ್ಷಕ್ಕೆ ಒಂದ್ಸರಿ, ನಾನು ಹಾಕೋದಿಲ್ಲ, ಆದರೂ ಹೇಳೋದು. ಸುತ್ತಾಡೋದು ನೀನು ಗೊತ್ತಾಯ್ತಲ್ಲ ಕೆಲಸದ ಮೇಲೆ, ನನಗೆ ಹೇಳ್ತೀಯ? ನಾವು ಸುತ್ತಾಡಿದ್ರು ಅಷ್ಟು ಕ್ಲೀನಾಗಿ ನೋಡ್ಕೊಳ್ತೀವಿ. ಫಸ್ಟ್ ನಿಮ್ಮ ತಿಂತೀರಾ, ಕುಡಿತೀರಾ, ಬಿಸಾಕ್ತೀರಾ. ಓಕೆ ಬ್ರೋ, ಎಷ್ಟು ಕಿಲೋಮೀಟರ್ ಇದೆ? ಟೈಮ್ ಎಷ್ಟಾಯ್ತು ತೋರಿಸಿ. ಬರೀ 10 ಗಂಟೆ ರೀಚ್ ಆಗುತ್ತೆ ಅಂತ ಬಿಟ್ಟವರು, ಇಷ್ಟು ಗಂಟೆ ಆಯಿತು. ಹೊರಡೋಣ ಬ್ರದರ್? ಹಾಗಾದರೆ ನಾವು ಇವತ್ತು ನೈಟ್ ಹೊರಡ್ತೀವಿ ಊರಿಗೆ ರೀಚ್ ಆಗುವಾಗ. Close till I get up, time is barely on our side. ಬೆಟ್ಟ ಕಾಣ್ತಿದೆ ನಿಮ್ಗಲ್ಲಿ, ಅಲ್ಲಿದೆ, ಇಲ್ಲೇ ಇದೆ ಫುಲ್. ಈ ಗಿಡದ ಮತ್ತೆ ಎಲ್ಲ ಹೋಗ್ಬೇಕು. ನಾವು ಎಂಟ್ರಿ ಆಗಿದ್ದೀವಿ ಆಲ್ರೆಡಿ. ಕೇಳಿಸ್ತಾ ಇಲ್ಲ ಅಂದರೆ ಇನ್ನೊಂದ್ಸರಿ ಮತ್ತೆ ಸ್ಟಾಪ್ ಮಾಡಿ ಹೇಳ್ತೀನಿ. ಅದಕ್ಕೆ ಜಸ್ಟ್ ಹೇಳ್ತೀನಿ, ಎಂಟ್ರಿ ಆದ್ರೆ ಅಷ್ಟೇ, ಈಗ ಅದಕ್ಕೆ ಹೇಳ್ತಿದ್ದೀವಿ. 40 ರೂಪೀಸಲ್ಲಿ ನಿಮಗೆ ಟಿಕೆಟ್ ಇರುತ್ತೆ. ಜಸ್ಟ್ 40 ರೂಪೀಸ್ ನಾನು ಗೂಗಲ್ ಪೇ ಮಾಡಿದೆ. ಮತ್ತು ನಮಗೆ ಆ ಟಿಕೆಟ್ ತೋರಿಸ್ಬೇಕಂತ ಏನಿಲ್ಲ, ಅದು ಗೂಗಲ್ ಪೇ ಸ್ಕ್ಯಾನ್ ಮಾಡಿರ್ತೀರಲ್ಲ, ಫೋನ್ ಮಾಡಿ ಸ್ಲೋ ಆಗಿದ್ರು. 40 ರೂಪೀಸ್ ಇರುತ್ತಲ್ಲ, ಅದನ್ನು ತೋರಿಸಿದ್ದೀನಿ. ಜಸ್ಟ್ 40 ರೂಪೀಸ್ ಆಗಿದೆ ಅಂತ ತೋರಿಸ್ತಾರೆ, ಆಯಿತು. ತೊಂದರೆ ಆಗಿದೆ, ಈಗ ಹೋಗೋಣ. ಮೇಲೆ ಏನಾದ್ರು ಸಿಗ್ತದೆ ನೋಡೋಣ. ಸೂಪರಾಗಿ ನೋಡ್ತೀವಿ ಇಲ್ಲಿಂದಾನೆ. ಈ ಕೆಳಗಡೆ ಮಳೆ ಇಲ್ಲ, ಅಲ್ಲಿ ಮೇಲ್ಗಡೆ ಫುಲ್ ಫಾಗಿಂದ ಮುಂಚೆ ಕಾಣ್ತಾ ಇಲ್ಲ ಏನೋ.
wastelands through the highways. ವಿಡಿಯೋ ಆಗ್ತಿದೆ ಎಲ್ಲ ಪೂಜೆದಲ್ಲಿ ಹೋಗಿ. ಯಾರು ಕೂಡ ಈ ಟೈಮ್ಗೆ ಬರಬೇಡಿ, ಯಾಕಂದರೆ ಫೋಟೋಸು ಹೋಗಲ್ಲ, ಏನೂ ಹೋಗಲ್ಲ. ನೋಡಿ ಜಾಲಿ ಮಾಡಬೇಕಂದ್ರೆ, ಕೋಲ್ಡ್ ವಾತಾವರಣ ಎಂಜಾಯ್ ಮಾಡಬೇಕಂದ್ರೆ ಬನ್ನಿ, ಬರಬೇಡಿ. ನೋಡಿ ಈ ಥರ ಯಾಕೆ ಬರಬಾರ್ದು ಅಂತ ಹೇಳಿದೆ ಗೊತ್ತಾ? ನೋಡಿ ಇಲ್ಲೇ ನಿಂತಿದ್ದಾರೆ, ಇಲ್ಲೇ ಮುಂದೆ ಇದ್ದಾರೆ, ಅವರು ಕಾಣ್ತಿಲ್ಲ ಕರೆಕ್ಟಾಗಿ. ನೋಡಿ ಫಾಗ್ ಸ್ವಲ್ಪ ಕಾಣ್ತಿಲ್ಲ, ಜಾಸ್ತಿ ಕಾಣ್ತಿಲ್ಲ, ಸ್ವಲ್ಪ. 1 ಗಂಟೆಯಿಂದ ಫೋಟೋ ಶೂಟ್ ಮಾಡ್ತಾ ಇದ್ದೀನಿ, ರಿಟರ್ನ್ ನನಗೆ ಬೈತಾನೆ. ಆದರೆ ಅದು ಅಲ್ಲೊಂದು ನೋಡಿ ಕರೆಕ್ಟಾಗಿ ನೋಡಿ, ಫೋಟೋ ತೆಗಿಯುವಾಗ ನನ್ನ ಫೋಟೋ ತೆಗಿಯುವಾಗ ಅಲ್ಲಿ ಕಾಣ್ತಾ ಇರಲಿಲ್ಲ, ಈಗ ಕ್ಲೀನಾಗಿ ಕಾಣ್ತಾ ಇದೆ. ಕರೆಕ್ಟಾಗಿ ನೋಡಿ ಕೆಳಗಡೆ ಈಗ ನೋಡಿ, ಅಷ್ಟಾದರೂ ಕಾಣ್ತಾ ಇದೆ. ಅವಾಗ ನೋಡಿ ಈಗ ಕಾಣಲ್ಲ ರಿಟರ್ನ್. ಈಗ ವಿಡಿಯೋ ಶೂಟ್ ಮಾಡಿ ಶುರು ಮಾಡಿದ್ರೆ ಕಾಣಲ್ಲ. ಇನ್ನು ಆ ಕಡೆ ಇದೊಂದು ಪ್ಲೇಸ್ ಇದೆ ಅಂತಲ್ಲ, ಇನ್ನೊಂದುಂಟು, ಅಲ್ಲಿ ಹೋಗೋಣ. ಕೈಯೆಲ್ಲ ಹೆಂಗೆ ಶೇಕ್ ಆಗ್ತಿದೆ ಫುಲ್, ಅದು ಮಂಜು ಬರ್ತಾ ಇದೆಲ್ಲ, ಐಸ್ ಮೇಲೆ ಆಗ್ತಿದೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಮತ್ತೆ ನನಗಂತ್ರ ಆಗ್ತದೆ ಈಗ, ಇದು ಚಳಿ ಆಗ್ತಿಲ್ಲ, ಈಗ ಅದು ಜಾಕೆಟ್ ಹಾಕೊಂಡಿದ್ದಾನೆ ಯಾಕಂತ ಅರ್ಥ ಮಾಡ್ಕೊಳ್ಳಿ. ಈಗ ಅದು ತೆಗಿಯೋಕ್ಕಾಗಲ್ಲ, ಸುಮ್ಮನೆ ನಾಟಕ ಮಾಡೋದು. ಮಾತಾಡಿದ್ದು ಏನು ಕೇಳ್ತಾ ಇಲ್ಲ, ಅಷ್ಟು ಗಾಳಿ ಬೀಸ್ತಾ ಇದೆ. ನಾನು ಹಂಗೆ ಮಾತಾಡ್ತಾ ಇದ್ದೀನಿ, ಕೇಳಬೇಕಲ್ಲ. ಹೋಯ್ತಿದ್ದು ಸ್ವಿಚ್ ಆಫ್ ಆಯಿತು. ಅಕಸ್ಮಾತ್ ಕೈ ಹಿಂಗೆ ಮುಂದೆ ಮಾಡಿಬಿಟ್ರೆ ಹಾರಿ ಹೋಗೋ ಶೀ ಅಂತ ಮೇಲೆ, ಅಷ್ಟು ಗಾಳಿ ಬೀಸ್ತಾ ಇದೆ. ಸ್ವಲ್ಪ ನೋಡ್ಕೊಂಡು ನೋಡಿರಿ, ತುಂಬ ಜಾಡ್ತಾ ಇದೆ ಕಾಲು ಹೋದಾಗ. ನೋಡಿ ಲೈವ್ ಈ ಥರ ಎಲ್ಲ ಜಾಸ್ತಿ ತೋರಿಸ್ಬೇಕಂದ್ರು ಅಲ್ಲೊಬ್ರು ಕಾಲು ಜಾಡ್ತಾ ಇದೆ, ಅದು ಫುಲ್ ನಿಜವಾಗ್ಲೂ ಆಗ್ತಾ ಇಲ್ಲ. ಯಾರಾದ್ರು ಏಜಾದ್ರು ಬಂದರೆ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ನೋಡಿದ್ವಿ ಅಷ್ಟೇ. ಯಾವ ಥರ ಕ್ಲೈಮೇಟ್ ಇದೆ ನೋಡಿ, ಏನೂ ಗೊತ್ತೇ ಆಗ್ತಿಲ್ಲ ಹಿಂದೆಯಿಂದ ಫುಲ್. ಈಗ ಸ್ವಲ್ಪ ಮುಂದೆ ಕಾಣುತ್ತೆ, ಒಂದು ಸ್ವಲ್ಪ ಹೊತ್ತು ಅಂದರೆ ಸ್ವಲ್ಪ ಮುಂದೆ ಕಾಣುತ್ತೆ, ಮತ್ತು ಕಾಣೋದಿಲ್ಲ. ಕಣ್ಣು ಮೇಲೆ ಐಸು ಇದಾಗಬೇಕು, ಆ ಥರ ಆಗ್ತಿದೆ ಫುಲ್, ರೆಪ್ಪೆ ಮೇಲೆಲ್ಲ ಆ ಥರ. ಇದೊಂದು ನಿಂತಿದೆ, ಜೀವಕ್ಕೆ ಏನೂ ಆಗ್ತಾ ಇಲ್ಲ ಅಂತಿದೆ. ನೋಡಿ ಹೆಂಗೆ ನಿಂತಿದೆ ನೋಡಿ, ಏನು ಗೊತ್ತೇ ಇಲ್ಲ, ನೋಡ್ತಾರೆ ಸುಮ್ಮನೆ ನಿಂತಿದ್ದಾನೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಏನಿಲ್ಲ ಹಾಕೊಳ್ಳಿ, ನಾವು ಮುಚ್ಕೊಂಬೇಡ, ಅದು ಓಕೆ, ಅದು ಕರೆಕ್ಟ್. ನಿನಗ ಗಾಡಿ ಓಡಿಸಂದ್ರೆ ಓಡಿಸ್ಬಿಡ್ತಾನೆ, ಹಿಂದೆ ನಿಂತು ಬಿಡ್ತಾನೆ ನಿಮಗೆ ಅಷ್ಟೇ. ಎಂತ ಬ್ರೋ, ಈಗ ನೀರು ಹಿಡಿತಿದೆ ಮೂಗಿಂದ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ. ನೀನು ಏನು ಗುರು ಇದು. ಹೋದರೆ 100 ಮೀಟರ್ 200 ಮೀಟರ್ಗೆ ಡಿಫ್ರೆಂಟ್ ಆಗಿ ಪ್ಲೇಸಸ್ ಇದೆ ಅಂತೆ. ಈ ಥರ ಮಳೆ ಆದರೆ ಎಲ್ಲಿ ಹೋಗೋದಪ್ಪ. ನೋಡಿ ಮಳೆ ನೋಡಿ, ಆಗ್ತಾ ಇಲ್ಲ ಹೋಗ್ಲಿಕ್ಕೆ. ಈ ಥರ ಇಲ್ಲಿ ಟ್ರಾಫಿಕ್ ಇದೆ, ಅಲ್ಲಿ ಫುಲ್ ಮಳೆ. ಹೋಗೋಣ, ನಡಿ ಹೋಗೋಣ, ನಡಿ.
ಮಳೆ ಬಿಲ್ಲಿನ ಸಾಕು ಎಲ್ಲ ಊಟ ಮಾಡಬೇಕು. ಊಟ ಈ ಕಡೆ ಬನ್ನಿ ನೀವು ಕ್ಯಾಮ್ರಾ ಕಾಣಿದ್ರೆ ಜಸ್ಟ್ ಯಾವುದೋ ಒಂದು 2 ವ್ಯೂ ಪಾಯಿಂಟ್ ನೋಡೋಣ ಮತ್ತೆ ಹೋಗೋಣ. ಅನ್ನಿಸ್ತಿದೆಯಲ್ಲ ಕಾಶ್ಮೀರದಲ್ಲಿ ಒಂದು ದಿಂಬು ಸಿಕ್ಕಿದ್ರೆ ಒಳ್ಳೆ ಮನೆ ಇಷ್ಟ ಆಯ್ತು. ನೋಡಿ ಆ ಗಾಡಿ ಇಷ್ಟು ಖಾಲಿ ಇದೆ ಇವ್ರ ಈ ಕಡೆ, ಇದು ಓಕೆ. ಏನು ಟ್ರಾಫಿಕ್ ಅಂದರೆ ಸಾಕಾಯ್ತು ಮಾಡಿ ನೋಡಿ ಗಾಡಿಗಳು. ಏನು ಟ್ರಾಫಿಕ್ ಬ್ರೋ, ನಡೀರಿ ಏನಾದ್ರು ಹೇಳ್ತೀರಾ ಎಷ್ಟು ಹುಡ್ಕೊಂಡ್ ಬಂದ್ವಲ್ಲ ಬ್ರೋ. ಹೌದು ಬ್ರೋ, ಪಾಪ ಬ್ರದರ್ಸ್ ಹೇಳ್ತಾ ಇದ್ದಾರೆ ದಾವಣಗೆರೆದವರು ಪಾಪ ವಿಡಿಯೋದಲ್ಲಿ ತೊಗೋಬೇಡ ಅಂತ ಹೇಳಿದ್ರು. ವಿಡಿಯೋದಲ್ಲಿ ನಾನು ಯಾಕೆ ಹತ್ರ ಹಿಡ್ಕೊಂಡು ಮಾತಾಡ್ತೀನಿ ಗೊತ್ತಾ, ಗಾಳಿ ಬರ್ತಾ ಇದೆಯಲ್ಲ ವಾಯ್ಸ್ ಕೇಳಲ್ಲ. ಅವ್ರು ವಿಡಿಯೋದಲ್ಲಿ ತೊಗೋಬೇಡ ಅಂತ ಹೇಳಿದ್ರು. ಅದೇ ಕಾರಣಕ್ಕೆ ಇಲ್ಲಿಂದ ನಡ್ಕೊಂಡು 6 ಕಿಲೋಮೀಟರ್ ಹೋಗ್ಬೇಕಂತೆ. ಅಲ್ಲಿ ಹೋದರೆ ಫುಲ್ ಟ್ರಾಫಿಕ್ ಅಂತ ಏನು ಕಾಣ್ತಿಲ್ಲ ಅಂತೆ. ಅದಕ್ಕೆ ಕ್ಯಾನ್ಸಲ್, ನೆಕ್ಸ್ಟ್ ಟೈಮ್ ನೋಡೋಣ. ಆಗ್ತಿಲ್ಲ ಪಾಪ, ಅದಕ್ಕೆ ಹೋದ್ರೆ ನೋಡಿ ಗಾಡಿ ಅಲ್ಲಿಂದ ಮೇಲೆ ಹೋಗ್ತಿದೆ ಫುಲ್ ಹಿಂಗೆ ಹೋಗಿ ಫುಲ್ಲು ತೊಗೊಂಡು ಬ್ರೋ. ಅವ್ನ ಮೀಸೆ ನೋಡಿ ಇಲ್ಲಿ ಐಸ್ ಇದೆ, ಚಿಕ್ಕ ಐಸ್ ಆಗಿದೆ. ಇದು ಕರೆಕ್ಟ್ ಕ್ಯಾಮ್ರಾ ಕೂಡ ಬ್ಲರ್ ಆಗಲಿ ಸ್ಟಾರ್ಟ್ ಆಯಿತು ಬ್ರೋ. ನಾವು ಊಟಿಗೆ ಹೋಗಿದ್ದವಲ್ಲ, ಊಟಿಯಲ್ಲಿ ಕೂಡ ಈ ಥರ ಆಗಿಲ್ಲ ಬ್ರೋ, ಆ ಥರ ಆಗ್ತಿದೆ ಈಗ. ಇಲ್ಲಿ ನೋಡಿ ಕಾಣ್ತಿದೆ ನಿಮಗೆ ಐಸ್. ಈಗ ನೀವೇನು ಅಂದ್ಕೊಂಡಿದ್ರೆ ಐಸ್ ಇದೆಯಲ್ಲ ಈಗ ಏನು ಬ್ರೋ ಇದು ದಪ್ಪಾಗಿದೆ ಐಸ್. ಇದು ಕುತ್ಕೊಂಡು ಪರವಾಗಿಲ್ಲ ಬ್ರೋ. ಈ ವಿಡಿಯೋ ಏನು ಮಾಡೋಣ, ಏನಂತೀರಾ? ಆಗ್ತಿಲ್ಲ ಇನ್ನು. ಈಗ ಈ ಮೊಬೈಲ್ ಕೂಡ ಈ ಫೋನ್ ಇದೆ, ಇದು ಕೂಡ ಸ್ವಿಚ್ ಆಫ್ ಆಗುತ್ತೆ ಈಗ. ಜಸ್ಟ್ ಸ್ವಲ್ಪ ಚಾರ್ಜ್ ಇದೆ, 25-30% ಚಾರ್ಜ್ ಇದೆ ಅಷ್ಟೇ. ವಿಡಿಯೋ ಏನು ಮಾಡೋಣ ನೋಡಿ. ವಿಡಿಯೋ ನೋಡಿ, ಪಾರ್ಟ್ 1 ಪಾರ್ಟ್ 2. ಈ ವಿಡಿಯೋದಲ್ಲಿ ಅಂತೂ ಏನೇನೋ ತೋರಿಸಿದ್ದೀನಿ ನೋಡಿ, ಯಾವ್ದು ಇಷ್ಟ ಆಗುತ್ತೆ ಅಂತ. ನೆಕ್ಸ್ಟ್ 100% ಬ್ರೋ, ನೆಕ್ಸ್ಟ್ 100% ಹೋಗ್ತೀವಿ ಬ್ರೋ, ಖಂಡಿತ ಹೋಗ್ತೀವಲ್ಲ ಬ್ರೋ, ಬರ್ತೇವೆ. ಎಲ್ಲಿ ಹೋಗ್ತೀರಾ? ಬಂದಿದ್ದೀವಿ, ನೆಕ್ಸ್ಟ್ ಟೈಮ್ ಹೋಗುವ. ಒಂದು ಹಂತ ಬ್ರೋ, ಜಸ್ಟ್ ಒಂದು ಹಂತ ಮುಟ್ಟಿದ್ರೆ ಅದನ್ನು ರೀಚ್ ಮಾಡ್ತೀವಿ. 6 ಕಿಲೋಮೀಟರ್ ಮೇಲೆ ಪಾಪ ನಡ್ಕೊಂಡು ಹೋಗಿ ಅರ್ಧಕ್ಕೆ ರಿಟರ್ನ್ ಬಂದಿದ್ದಾರಲ್ಲ, ಆಗ ಅಷ್ಟು ರಶ್ ಇದೆ ಅಂತ ಗಾಡಿಗಳ ಮೇಲೆ. ಕಾಣ್ತಾ ಇಲ್ಲ ಕೂಡ, ಆಗಲ್ಲ ಇನ್ನು. ಜಸ್ಟ್ ಮನೆ ಹೋಗೋದು. ನೆಕ್ಸ್ಟ್ ನೋಡಿ ಏನು ಇಷ್ಟ ಆಗಿದೆ ಅಂತ. ಇವ್ರಲ್ಲಿ ಯಾವುದು ಕೂಡ ರೀಚ್ ಮಾಡೋಕ್ಕಾಗಲಿಲ್ಲ. ಹೇಳಿರೋದು ಒಂದೊಂದು ಮಾತು ಕೂಡ. ನೆಕ್ಸ್ಟ್ 100% ಬರ್ತೀನಿ ಚಿಕ್ಕಮಗಳೂರಲ್ಲಿ. ಬೇಸಿಗೆಗಾಲ ಬರ್ತೀನಿ. ಇದು ನೋಡಿ ಈಗ ಎಂತ ಮಾಡಿ ಈ ಟೈಮಲ್ಲಿ ನೋಡಿ ತಪ್ಪಿ ಕೂಡ ಬರಲೇಬಾರ್ದು ನೋಡಿ. ಬ್ಲರ್ ಆಯ್ತು ಮತ್ತೆ ಕ್ಯಾಮ್ರಾ. ಬೇಸಿಗೆಗಾಲದಲ್ಲಿ ಬರಬೇಕು. ಆಗ್ತಿಲ್ಲ ಬ್ರೋ ಗಾಡಿ ನೋಡಿ. ನಿಮ್ಗೇನೋ ಕಾಣ್ತಿದ್ರೆ ನನಗೆ ಗೊತ್ತಿಲ್ಲ, ನನಗೆ ಎಡಿಟ್ ಮಾಡೋಗ ಕೈ ಕೂಡ ತಿರುಗ್ತಿಲ್ಲ ಮರ. ನನಗೆ ಎಡಿಟ್ ಮಾಡೋಕೆ ಗೊತ್ತಾಗ್ತದೆ ಯಾವ ಥರ ಇದೆ ಅಂತ, ಅಂದರೆ ಯಾವ ಥರ ಬ್ಲರ್ರಿಂಗ್ನೆಸ್ ಮತ್ತು ಇದು ಎಲ್ಲ ಮುಂದೆ ಯಾವ ಥರ ಬಂದಿದೆ ಅಂತ. ಓಕೆ, ಬಾಯ್ ಮನೆ ಹೋಗೋದು. ಇಲ್ಲಿಂದ 200 ಕಿಲೋಮೀಟ್ರ್ 200 ಪ್ಲೇಸ್ ಅಷ್ಟೇ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. 2 ಪಾರ್ಟ್ ವಿಡಿಯೋ ಫುಲ್ ನೋಡಿ ಎಂಜಾಯ್ ಮಾಡಿದ್ರೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್.